ಫ್ರೆಂಡ್ಸ್ ನಮಸ್ಕಾರ. ನಾ ಇವತ್ತು ಕ್ಯಾಪ್ಸಿಕಮ್ ಎಣ್ಗಾಯಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಇವೆಲ್ಲ ಕ್ಯಾಪ್ಸಿಕಮ್ಮು ತೊಳೆದು ಇಟ್ಕೊಂಡೀನಿ ನಾನು. ಇವನ್ನ ಸ್ವಲ್ಪ ಹುರ್ಕೋತೀನಿ. ಈಗ ಒಂದು ತವಿ ಕಾಯಕ್ಕಿಟ್ಟೀನಿ ಮತ್ತು ಈ ತೊಳ್ಕೊಂಡು ಇವನ್ನ ದಪ್ಪ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋತೀನಿ ನಾನೀಗ. ನೋಡಿ, ಎಲ್ಲ ಕ್ಯಾಪ್ಸಿಕಮ್ಮು ಹುರಿದು ಇಟ್ಕೊಂಡೀನಿ ನಾನು. ಒಂದು ಮಿಕ್ಸರ್ ಜಾರ್ ಇಟ್ಕೊಂಡೀನಿ. 2 ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೀನಿ, ಅದನ್ನು ಹಾಕೋತಾ ಇದ್ದೀನಿ. 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೀನಿ, ಅದನ್ನು ಹಾಕೋತೀನಿ. ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ. ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. 10 ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈಗ 1 ಸ್ಪೂನು ಖಾರ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ ನಾನು. ನೋಡಿ, ಈಗ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದೀನಿ ನಾನೀಗ. ನೋಡಿ, ಎಲ್ಲ ಪೇಸ್ಟು ಒಂದು ಪ್ಲೇಟಿಗೆ ತಗೊಂಡೀನಿ. 1 ಸ್ಪೂನು ಶೇಂಗಾ ಪುಡಿ ಇದ್ದರೆ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೋತೇನೆ ನಾನೀಗ. ನೋಡಿ, ಈ ಥರ ಒಂದು ಕ್ಯಾಪ್ಸಿಕಮ್ ತೊಗೊಂಡು ಇದನ್ನು ಕಟ್ ಮಾಡಿಕೊಂಡು ಈ ಥರ ಇದನ್ನು ತುಂಬ್ಕೋತೇನೆ ನಾನು. ಹೀಗೆ ಎಲ್ಲ ಕ್ಯಾಪ್ಸಿಕಮ್ಗೂ ತುಂಬಿಟ್ಕೋತೇನೆ ನಾನು. ಇವಾಗ ಎಲ್ಲ ತುಂಬಿಟ್ಕೊಂಡೀನಿ. ಒಂದು ಪಾತ್ರೆ ಇಟ್ಕೊಂಡೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಇವಾಗ ಎಣ್ಣೆ ಕಾದಿದೆ. ಒಂದೊಂದು ಕ್ಯಾಪ್ಸಿಕಮ್ ಹಾಕೋತೀನಿ. ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ತೀನಿ. ಈ ಉಳಿದಿರೋ ಪೇಸ್ಟು ಇದಕ್ಕೆ ಹಾಕೋತೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಈಗ ಈ ಮಿಕ್ಸರ್ ಜಾರ್ದು ಒಗೆರೋ ನೀರು ಹಾಕೋತೀನಿ. ಈಗ ಮೇಲೆ ಮುಚ್ಚಿಡ್ತೀನಿ. ಈಗ ಒಂದು 10 ನಿಮಿಷ ಕುದಿಬೇಕಿದ್ದು. ಈಗ ರೆಡಿ ಆಗೈತಿದ್ದು. ನೋಡಿ, ಈ ಥರ ಮಾಡಿದರೆ ಮನೆಯಲ್ಲಿ ಎಲ್ಲರೂ ಒಂದು ರೊಟ್ಟಿ ತಿನ್ನೋ ಬದಲಿ 2 ರೊಟ್ಟಿ ತಿಂತಾರೆ ನೋಡ್ರಿ. ಈಗ ರೆಡಿ ಆಗೈತಿ. ನೀವು ಈ ಥರ ಮನೆಯಲ್ಲಿ ಟ್ರೈ ಮಾಡಿ. ಭಾಳ ರುಚಿ ಆಗುತ್ತೆ ಫ್ರೆಂಡ್ಸ್. ಇದು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.